Namaste everyone. We are from Sri Gurukul Group of Institution Tumakuru. Yes, how are you all? How's your studies? How's your exam preparation? Hope you all good. Okay. So this is the hard work time? No. This is a smart work time. We are very near to exam. We have very less time. ಸೊ ಎಲ್ಲದನ್ನ ರೀಕಾಲ್ ಮಾಡ್ತಾ ಹೋಗಿ, ರಿವಿಷನ್ಸ್ ಮಾಡ್ತಾ ಹೋಗಿ. ಈಗ ನೀವು ನಿದ್ದೆಗೆಟ್ಟು ಓದ್ಕೊಂಡು ಕೂರ್ಬೇಡಿ. ಇದು ಹಾರ್ಡ್ ವರ್ಕ್ ಟೈಮ್ ಅಲ್ಲ, ಇದು ಸ್ಮಾರ್ಟ್ ವರ್ಕ್ ಟೈಮ್. ಓಕೆ, ಯಾವ ರೀತಿ ಸ್ಮಾರ್ಟ್ ವರ್ಕ್? ಸೊ ಎಲ್ಲದನ್ನ ನೀವು ರೀಕಾಲ್ ಮಾಡ್ತಾ ಹೋಗ್ಬೇಕು. ಸೊ ಕ್ವಶನ್ ಪೇಪರ್ಸ್ಗಳನ್ನ ರೆಫರ್ ಮಾಡಿ, ಹೆಚ್ಚು ಕ್ವಶನ್ಸ್ ಪೇಪರ್ಗಳನ್ನ ರೆಫರ್ ಮಾಡಿ. ಆಗ ನಿಮಗೆ ಗೊತ್ತಾಗತ್ತೆ ನೀವು ಇನ್ನು ಯಾವ ಕ್ವಶನ್ಸ್ಗೆ ನಿಮ್ಮ ಹತ್ರ ಆನ್ಸರ್ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇದೆ, ಯಾವ ಆನ್ಸರ್ ನಿಮಗೆ ಪಕ್ಕಾ ಆಗಿದ್ದೀರಾ, ಇನ್ನೂ ನೀವು ಯಾವ ಕಂಟೆಂಟ್ ಅನ್ನ ಕವರ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾವ ರೀತಿ ರಿವಿಷನ್ಸ್ ಮಾಡೋದು? ಫಸ್ಟ್ ಟೇಕ್ ಗ್ರಾಮರ್. ಲಿಸ್ಟ್ ಆಫ್ ಗ್ರಾಮರ್ ಅನ್ನ ತಗೊಳ್ಳಿ, ಎಲ್ಲವನ್ನ ಕಣ್ಣಾಡಿಸ್ತಾ ಹೋಗಿ. ಲಿಸ್ಟ್ಗಳು ಮಾಡ್ಕೊಂಡಿದ್ದೀರಾ, ಈ ರೀತಿ ಲಿಸ್ಟು ಕಣ್ಣಾಡಿಸ್ತಾ ಹೋಗಿ. ಅದಾದ್ಮೇಲೆ ಅಲಂಕಾರದ ಲಿಸ್ಟ್ ತಗೊಳ್ಳಿ, ಯಾವ ಸೆಂಟೆನ್ಸು ಯಾವ ಅಲಂಕಾರಕ್ಕೆ ಬರುತ್ತೆ ಅನ್ನೋದನ್ನ ಜಸ್ಟ್ ರೀಕಾಲ್ ಮಾಡ್ತಾ ಹೋಗಿ. ಆ ರೀಕಾಲ್ ಮಾಡಿದ ತಕ್ಷಣ ನೀವು ಪೆನ್ಸಿಲ್ ಅಲ್ಲಿ ಟಿಕ್ ಹಾಕ್ತಾ ಹೋಗಿ. ನೆಕ್ಸ್ಟ್ ಛಂದಸ್ಸು, ಯಾವ ಪೊಯಮ್ಮು ಯಾವ್ದಕ್ ಬರುತ್ತೆ, ಕಂದ ಪದ್ಯನ, ಷಟ್ಪದಿನ, ವೃತ್ತನ ಅನ್ನೋದನ್ನ ಟಿಕ್ ಹಾಕ್ತಾ ಹೋಗಿ. ಆ ಟಿಕ್ ಆಗ ಪೆನ್ಸಿಲ್ ಅಲ್ಲಿ ನೀವು ಯಾವಾಗ ಮಾರ್ಕ್ ಮಾಡ್ತೀರಾ, ನಿಮ್ಮ ಟೋಟಲ್ ಕಾನ್ಸಂಟ್ರೇಷನ್ ಆ ಸೆಂಟೆನ್ಸ್ ಮೇಲೆ ಇರುತ್ತೆ. ಖಂಡಿತ ಅದು ಪ್ರಾಪರ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ರೀಕಾಲ್ ಆಗುತ್ತೆ. ಆವಾಗ ಎಕ್ಸಾಮ್ ಅಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ದೇನೆ ಆನ್ಸರ್ನ ಬರೀತೀರ. ಸೊ ನೆಕ್ಸ್ಟ್ ಸಂದರ್ಭ ಚಾರ್ಟ್ ರಿವೈಸ್ ಮಾಡ್ತಾ ಹೋಗಿ. ಯಾವ ಲೆಸನ್ ಹೆಸರು, ಕೃತಿಕಾರರ ಹೆಸರು, ಆಕರ ಕೃತಿ, ಇದನ್ನ ರೀಕಾಲ್ ಮಾಡ್ತಾ ಹೋಗಿ. ಈಗ ಆಲ್ರೆಡಿ ನೀವು ಎಷ್ಟೊಂದು ಕ್ವಶನ್ ಪೇಪರ್ಗಳನ್ನ ಬರ್ದಿದ್ದೀರಾ, ಎಷ್ಟೊಂದ್ ಸಲ ಟೆಕ್ಸ್ಟ್ ಬುಕ್ ಗಳನ್ನ ರಿವೈಸ್ ಮಾಡಿದ್ದೀರಾ ಅಂತಂದ್ರೆ ನಿಮ್ಗೆ ಆನ್ಸರ್ ಯಾವ ಸೆಂಟೆನ್ಸ್ ಯಾವ ಸಂದರ್ಭವನ್ನ ಬರೀಬೇಕು, ಸ್ವಾರಸ್ಯ ಏನು ಅನ್ನೋದು ಕರೆಕ್ಟ್ ಆಗಿ ಗೊತ್ತಿದೆ. ಓನ್ಲಿ ದ ಥಿಂಗ್ ಈಸ್ ಲೆಸನ್ ನೇಮು, ಲೇಖಕರ ನೇಮು ಮತ್ತೆ ಆಕರ ಕೃತಿ, ಇವುಗಳು ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನೀವು ರೀಕಾಲ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಒನ್ ಪೊಯಮ್ಗಳಲ್ಲಿ, ಪ್ರತಿಯೊಂದು ಪೊಯಮ್ಗಳಲ್ಲೂ ಒಂದೊಂದು ಪ್ಯಾರಾ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತಾ, ಸ್ಪೆಲ್ಲಿಂಗ್ ಮಿಸ್ಟೇಕ್, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ದಂಗೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಏನು ಒಂದು ಪ್ಯಾರಾ ಅಂತ ಹೇಳ್ತಾ ಇದ್ದಾರೆ ಅಂತನಾ? ಯಾಕೆ ಅಂದ್ರೆ ಒಂದೇ ಪೊಯಮ್ ಇಂದ 2 ಪ್ಯಾರಾ ಕೊಟ್ಟಿರ್ತಾರೆ, ಅಥವಾ ಅಂತ ಹೇಳಿ, ಹೌದಲ್ಲ? ಸೊ ಒಂದು ಪ್ಯಾರಾ ಬಂದ್ರೆ ಸಾಕು ನಿಮ್ಗೆ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದನ್ನ ಒಂದು ಸಲ ನೀವು ರೀಕಾಲ್ ಮಾಡಿ ರಿವೈಸ್ ಮಾಡಿ. ನೆಕ್ಸ್ಟ್ ಕೃತಿಕಾರ ಪರಿಚಯಕ್ಕೆ ಬಂದಾಗ ನಮ್ಗೆ ಯಾವಾಗ್ಲೂ ಕನ್ಫ್ಯೂಷನ್ ಆಗೋದು ಕಾಲ ಮತ್ತೆ ಸ್ಥಳಗಳು. ಕೃತಿ ಪ್ರಶಸ್ತಿನ ನಾವು ಹೆಂಗೋ ಮಾಡಿ ನೆನ್ಪಿಟ್ಕೊಂಡಿರ್ತೀವಿ. ಸೊ ಈ ಚಾರ್ಟ್ ಅನ್ನ ನೋಡಿ ರಿವೈಸ್ ಮಾಡಿ. ಈ ಚಾರ್ಟ್ ಅಲ್ಲಿ ನೋಡಿ, ಕೃತಿಕಾರ ಕಾಲ ಇದೆ, ಸ್ಥಳ ಇದೆ, ಪ್ರಶಸ್ತಿ ಇದೆ, ಕೃತಿಗಳು ಇದೆ. ಸೊ ಈ ತರದ ಚಾರ್ಟ್ ಅನ್ನ ನೀವು ಒಂದು ಸಲ ರಿವೈಸ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಗ್ರಾಮರ್ ಪಾಯಿಂಟ್ಸ್, ಪರ್ಟಿಕ್ಯುಲರ್ ಆಗಿ ಅವ್ಯಯಗಳ ಲಿಸ್ಟು, ಸಂಧಿಗೆ ಇರ್ತಕ್ಕಂಥ ಪದಗಳು, ಸಮಾಸದ ಪದಗಳು. ಟೆಕ್ಸ್ಟ್ ಎಕ್ಸಸೈಸ್ ಅಲ್ಲಿ ಏನಿದೆ ಅವೆಲ್ಲವ ಗ್ರಾಮರ್ನು ಕೂಡ ಒಂದು ಸಲ ರೀಕಾಲ್ ಮಾಡ್ತಾ ಹೋಗಿ. ಸೊ ಆಫ್ಟರ್ ದಟ್ 1 ಮಾರ್ಕ್ ಕ್ವಶನ್ಸ್ ಲಿಸ್ಟ್ ಇದೆಯಾ ನಿಮ್ಮ ಹತ್ರ? ಇಲ್ವಾ? ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥದನ್ನ ಸ್ಕ್ರೀನ್ ಶಾಟ್ ತೆಕ್ಕೊಳ್ಳಿ. ಸಿ, ಕ್ವಶನ್ ಓದಿ ಅದರಲ್ಲಿರ್ತಕ್ಕಂಥ ಕೀವರ್ಡ್ಸ್ ಅನ್ನ ಅಂಡರ್ಲೈನ್ ಏನಿಲ್ಲ, ಜಸ್ಟ್ ಪೆನ್ಸಿಲ್ ಅಲ್ಲಿ ಟಿಕ್ ಮಾಡ್ತಾ ಹೋಗಿ. ಆಗ ನಿಮಗೆ ಇಲ್ಲಿ ಸುಮಾರು ಕ್ವಶನ್ಸ್ ಇದೆ. 1 ಮಾರ್ಕ್ಸ್ ಇಂದು ಟೆಕ್ಸ್ಟ್ ಬುಕ್ ಮಧ್ಯದಿಂದ ತೆಗೆದಿರೋದು ಇದೆ, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋಂತಹ ಟೆಕ್ಸ್ಟ್ ಎಕ್ಸಸೈಸ್ ಅಲ್ಲಿ ಇರ್ತಕ್ಕಂಥದ್ದು ಇದೆ. ಸೊ ಟಿಕ್ ಮಾಡ್ತಾ ಹೋಗಿ. ಆಗ ನಿಮ್ಗೆ 1 ಮಾರ್ಕ್ಸ್ ಕೂಡ ಎಲ್ಲ ರೀಕಾಲ್ ಆಗುತ್ತೆ. ಸೊ ಅಟ್ ದ ಎಂಡ್ ನೀವು ಸಪ್ಲಿಮೆಂಟರಿ ಲೆಸನ್ಸ್ ಕೂಡ ರೀಕಾಲ್ ಮಾಡ್ಬೇಕಾಗಿರತ್ತೆ. ಸೊ ಅದರಲ್ಲಿ ಬಂದಾಗ ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳು, ಕ್ರಿಯಾ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಭಗತ್ ಸಿಂಗ್ ಲೆಸನ್ ಅನ್ನ ಸಂಪೂರ್ಣವಾಗಿ ಓದಬೇಕು. ಇವೆಲ್ಲವನ್ನು ಕೂಡ ನೀವು ರೀಕಾಲ್ ಮಾಡ್ತಾ ಹೋಗಿ. ಸೊ ಅಟ್ ದ ಸೇಮ್ ಟೈಮ್ ರೆಫರ್ ದ ಕ್ವಶನ್ ಪೇಪರ್ಸ್. ಎಲ್ಲಾ ಕ್ವಶನ್ ಪೇಪರ್ಸ್ಗಳು, ಯಾವ್ದಾವ್ದು ಕ್ವಶನ್ ಪೇಪರ್ಸ್ಗಳು ಸಿಗ್ತಾ ಹೋಗುತ್ತೆ, ಚೆಕ್ ಮಾಡ್ತಾ ಹೋಗಿ. ಪದೇ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ನಿಮ್ಗೆ ಸಿಗತ್ತೆ. ಅಷ್ಟೇ ಅಲ್ಲ, ಟೆಕ್ಸ್ಟ್ ಬುಕ್ ಮಧ್ಯದಿಂದ ರೈಸ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇದೆಲ್ಲ ಆಯ್ತು ಅಂತ ಅಂದಾಗ ಒಂದು ಸಲ ನೀವು ಪ್ರೆಸೆಂಟೇಶನ್ ಅನ್ನ ಪ್ರಾಕ್ಟೀಸ್ ಮಾಡಿ. ಎಲ್ಲಾ ಬರ್ತಿದೆ, ನಂಗೆ ಟೈಮ್ ಸಾಕಾಗ್ಲಿಲ್ಲ ಅಂತ ಹೇಳಿ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ ಎಕ್ಸಾಮ್ ಹಾಲಿಂದ. ಸೊ ಹಾಗಾಗಿ
ಪ್ರೆಸೆಂಟೇಷನ್ ಸ್ಕಿಲ್ನ ದಯವಿಟ್ಟು ನೀವು 3 ಗಂಟೆ ಟೈಮ್ ಇಟ್ಕೊಂಡು ಇಲ್ಲಿ ಪ್ರಾಕ್ಟೀಸ್ ಮಾಡಿ, ಅಲ್ಲಿ ನೀವು 3 ಗಂಟೆ ಕರೆಕ್ಟಾಗಿ ಮುಗಿಸ್ತೀರಾ. ಲಾಸ್ಟ್ 15 to 20 ಮಿನಿಟ್ಸ್ ಏನಿರುತ್ತೆ ನಿಮಗೆ ಫ್ರಮ್ ದ ಬಿಗಿನಿಂಗ್, ಆನ್ಸರ್ ಬುಕ್ಲೆಟ್ ಏನಿರುತ್ತಲ್ಲ, ಫೈನಲ್ ಆನ್ಸರ್ ಬುಕ್ಲೆಟ್ ಅನ್ನ ಚೆಕ್ ಮಾಡೋದಕ್ಕೆ ಬೇಕಾಗಿರುತ್ತೆ. ಏನನ್ನು ಚೆಕ್ ಮಾಡಬೇಕು? ಕ್ವಶನ್ ನಂಬರ್, ಅಂಡರ್ಲೈನ್ ದ ಕೀವರ್ಡ್ಸ್, ಲೈನ್ ಹಾಕಿದ್ದೀರಾ, ಮತ್ತೆ ಯಾವ್ದಾದ್ರು ಕ್ವಶನ್ ಬಿಟ್ಟಿದ್ದೀರಾ, ಸ್ಕಿಪ್ ಆಗಿದೆಯಾ, ಇವೆಲ್ಲವನ್ನ ಡೀಟೈಲ್ ಆಗಿ ಚೆಕ್ ಮಾಡಲಿಕ್ಕೆ ನಿಮಗೆ 1/4 ಗಂಟೆ ಟೈಮ್ ಬೇಕಾಗಿರುತ್ತೆ. ಸೊ ಹಾಗಾಗಿ ನೀವು ನಮ್ಮ ಪ್ರೆಸೆಂಟೇಷನ್ ಅನ್ನ ನೀವು 3 ಗಂಟೆ ಒಳಗಡೆ ಕಂಪ್ಲೀಟ್ ಆಗಿ ರೈಟಿಂಗ್ ಪಾರ್ಟ್ ಅನ್ನ ಮುಗಿಸೋ ಲೆವೆಲ್ಗೆ ಪ್ರಾಕ್ಟೀಸ್ ಆಗಿರಬೇಕು. So please practice the presentation and refer the questions and recall all the grammar points. And main thing, ನಿದ್ದೆಗೆಡಬೇಡಿ. ಇವಾಗ ನಿದ್ದೆಗೆಟ್ರೆ ಫ್ರಸ್ಟ್ರೇಟ್ ಆಗತ್ತೆ, ಪ್ರೆಷರ್ ಅನ್ಸಕ್ ಶುರುವಾಗುತ್ತೆ, ನಿದ್ದೆಗೆಟ್ರೆ ಹುಷಾರ್ ತಪ್ತೀರಾ. ಡ್ರಿಂಕ್ ಮೋರ್ ವಾಟರ್ ಅಂಡ್ ಹ್ಯಾವ್ ಹೆಲ್ತಿ ಫುಡ್. ಮನೆಯಲ್ಲೇ ಹೆಲ್ತಿ ಫುಡ್ ಅನ್ನ ಮಾಡಿಸ್ಕೊಂಡು ತಿನ್ನಿ. ಡ್ರಿಂಕ್ ಮೋರ್ ವಾಟರ್ ಅಂಡ್ ಜ್ಯೂಸಸ್. ಓಕೆ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂಡ್ ರಿಲ್ಯಾಕ್ಸ್. ಆರಾಮಾಗಿ ಇಷ್ಟೊಂದೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ, ಆರಾಮಾಗಿ ಕಾಮ್ ಆಗಿ ಎಕ್ಸಾಮಿಗೆ ರೆಡಿ ಆಗಿ. ಓಕೆ, ಬಿ ಕೂಲ್. ಆಲ್ ದ ವೆರಿ ಬೆಸ್ಟ್. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಟೇಕ್ ಕೇರ್.